ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಲೈಫಲ್ಲಿ ಅತಿಯಾಗಿ ಇಷ್ಟಪಡುವಂತಹ ಪ್ಲೇಸಿಗೆ ಹೋಗ್ತಾ ಇದ್ದೆ. ಅದು ಯಾವ್ದಂತ ಹೇಳಿದ್ರೆ ಉಡುಪಿ ಶ್ರೀ ಕೃಷ್ಣ ಮಠ. ನಿಮ್ಗೆಲ್ಲ ಗೊತ್ತಿರ್ಬೋದು, ಉಡುಪಿ ಶ್ರೀ ಕೃಷ್ಣ ಮಠ ದ್ವಾದಶ ಮಠಗಳಲ್ಲಿ ಪ್ರಸಿದ್ಧವಾದ ಕ್ಷೇತ್ರ. ಇದನ್ನ ಶ್ರೀ ಮಧ್ವಾಚಾರ್ಯರು 13ನೇ ಶತಮಾನದಲ್ಲಿ ಸ್ಥಾಪಿಸಿದ್ರು. ನಿಮ್ಗೆಲ್ಲ ಗೊತ್ತು, ಶ್ರೀ ಕೃಷ್ಣ ಮಠದಲ್ಲಿ ಕೃಷ್ಣನ ಕಾಣ್ಕರೆ ನಾವು ಕನಕನ ಕಿಂಡಿಯ ಮೂಲಕನೇ ಕಾಣ್ಕಂತ ಹೇಳಿ. ನಾನು ಮತ್ತೆ ಅಪೂರ್ವ ಕೃಷ್ಣ ಮಠಕ್ಕೆ ಹೋದ್ ಯಾವತ್ತಂತ ಹೇಳಿದ್ರೆ ಆಗಸ್ಟ್ 16ಕ್ಕೆ. ತುಂಬಾ ಜನ ಇವತ್ತೇ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿ ಬಂದಿದ್ರು ಕಣಿ. ಆದ್ರೆ ಆಗಸ್ಟ್ 16ಕ್ಕೆ ಕೃಷ್ಣ ಮಠದಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನ ಸೆಲೆಬ್ರೇಟ್ ಮಾಡ್ತಾ ಇರ್ಲಿಲ್ಲ. ಆದ್ರೂ ನಮ್ ಕೃಷ್ಣನ ಕಂಬಕ್ಕೋಸ್ಕರ ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಜನ ಬಂದಿದ್ರು ಕಣಿ. ಅವ್ರನ್ನ ಮಾತಾಡ್ಸ್ರ ಮೇಲೆ ಗೊತ್ತಾಯ್ತು, ಕೆಲವೊಬ್ರು ಆಂಧ್ರದಿಂದ ಎಲ್ಲ ಬಂದಿದ್ರು, ಕೆಲವರು ನಾರ್ತ್ ಇಂಡಿಯಾದಿಂದ ಸಹ ಬಂದಿದ್ರು ಅಂತ ಹೇಳಿ. ಅಂತೂ ಇಂತೂ ಗೇಟಿಂದ ಒಳಗ್ ಬಂದಾದ್ಮೇಲೆ ಕೃಷ್ಣನ್ ಕಾಣ್ಲಕ್ಕಂತ ಎಣಿಸ್ರೆ ನಮ್ಮನ್ ಸೀದಾ ಊಟಕ್ಕೆ ಕಳ್ಸ್ರ ಕಾಣಿ. ಊಟ ಎಲ್ಲ ಮಾಡಿ ಬರೋಬ್ಬರಿ 3 ಗಂಟೆ ಹೊತ್ತಿಗೆ ಕ್ಯೂ ಅಲ್ಲಿ ನಿಂತ್ರ ಮೇಲೆ ನಾವು ನಮ್ ಕೃಷ್ಣನ ಕಣ್ತು ಕಾಣಿ. ಫೈನಲಿ ಮುದ್ದಾದ ಕೃಷ್ಣನ ಕಂಡ್ರ ಮೇಲೆ ನಾವು ಹೋಗಿದ್ದು ಕೋಟಿ ಕಂಠ ಲೇಖನ ಯೋಜನವನ್ನ ನೋಡ್ಲಿಕ್ಕೆ. ಅದಾದ್ಮೇಲೆ ಹನುಮಂತನ ಭಕ್ತಿಯಲ್ಲಿ ಲೀನವಾದ ಭಕ್ತನ ನೋಡ್ಕಂತ ನಾವು ಹೋಗಿದ್ದು ಪಾವನ ಬೃಂದಾವನದ ಒಳಗೆ. ಅಲ್ಲಿ ನಾಗದೇವತೆಗಳಿಗೆಲ್ಲ ಕೈ ಮುಕ್ಕೊಂಡು ನೆಕ್ಸ್ಟ್ ನಾವು ಗೋಶಾಲೆ ಒಳಗೆ ಹೋಯ್ತು ಕಾಣಿ. ಅಲ್ಲಿ ಗೋವುಗಳನ್ನೆಲ್ಲ ಕಣ್ಕೊಂಡು ಹೊರಗ್ ಬಂದು ಭಗವದ್ಗೀತೆಯನ್ನ ಗೋಡೆ ಮೇಲೆ ಬರೆದಿರುವಂತಹ ಸಾಲುಗಳನ್ನ ಕಣ್ಕೊಂಡು ನಾವು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಶಾಪಿಂಗ್ ನೆಲ್ಲ ಮಾಡ್ಕಂತ ಸೀದಾ ಮನೆಗ್ ಬಂದ್ ಕಾಣಿ. ಒಟ್ನಲ್ಲೂ ಉಡುಪಿ ಶ್ರೀ ಕೃಷ್ಣ ಮಠ ಮತ್ತು ಅಲ್ಲಿ ನಡೆಯುವಂತಹ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಭಕ್ತಿ, ಸಂಸ್ಕೃತಿ ಮತ್ತು ಸಾಂಪ್ರದಾಯಿಕಗಳ ಸುಂದರವಾದ ಪ್ರತೀಕ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.